ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವಪ್ಪ ಅಂತಂದ್ರ BSc ಇನ್ ಡಾಟಾ ಸೈನ್ಸ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈ ಒಂದು ಕೋರ್ಸ್ನ ಬಗ್ಗೆ ನಾವು ಇವತ್ತು ಏನೇನು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಇದ್ರೊಳಗೆ ಏನೇನ್ ಕವರ್ ಮಾಡಿದೀವಿ ಟಾಪಿಕ್ಸ್ ಏನಂತಂದ್ರೆ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಆಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನಿರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಡ್ಯೂರೇಷನ್ ಎಷ್ಟು ಇರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸನ್ನ ಮಾಡಿದಾಗ ನಾವೇನೆಲ್ಲ ಸಬ್ಜೆಕ್ಟ್ಗಳನ್ನ ನೋಡ್ತೀವಿ, ಅದಾದ್ಮೇಲೆ ಈ ಒಂದು ಕೋರ್ಸಿಗೆ ಜಾಬ್ ಅಪಾರ್ಚುನಿಟೀಸ್ಗಳು ಏನಿರ್ತಾವೆ, ಇದರ ಒಂದು ಸ್ಯಾಲರಿ ಸ್ಕೇಲ್ ಏನಿರುತ್ತೆ ಅಂತೇಳಿ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಥವಾ ಯಾವ ಒಂದು ಟಾಪಿಕ್ ಅಥವಾ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರ್ತದೆ. ಸೊ ಇದು ಬೇಸಿಕ್ ಆಗಿ ನಿಮ್ಗೆ ಈ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಹಾಗೂ ಸ್ಟಾಟಿಸ್ಟಿಕ್ಸ್ ಮೇಲೆ ಇದು ಡಿಪೆಂಡ್ ಆಗಿರ್ತದೆ. ಸೊ ಅದೇ ರೀತಿ ಈ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಥವಾ ಕಂಪ್ಯೂಟರ್ ಮೇಲೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿರ್ತಾರೆ ಈ ಕೋರ್ಸಿನ ಬಗ್ಗೆ. ಸೊ ಅಂದ್ರೆ ಒಂದು ಟೂಲ್ಸ್ಗಳು ಅಂದ್ರೆ ಡೆವಲಪ್ಮೆಂಟ್ ಆಫ್ ನೆಟ್ವರ್ಕ್ ಅಥವಾ ಡೆವಲಪ್ಮೆಂಟ್ ಆಫ್ ಸಾಫ್ಟ್ವೇರ್ ಮೇಲೆ ಇದರ ಮೇಲೆ ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾದ್ರೆ ಇದರ ಒಂದು ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂತೇಳಿ ಮೊದಲಿಗೆ ನೋಡೋಣ. ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂದ್ರ ನೀವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕಾಗ್ತದ. ಸೊ ನಿಮ್ಮ ಕಾಂಬಿನೇಷನ್ PUC ಸೈನ್ಸ್ ಒಳಗಡೆ PCM ಅಥವಾ PCMB ಹಾಗೂ PCME ಕಾಂಬಿನೇಷನ್ ತಗೊಂಡಿರಬಹುದು. ಸೊ ಅಂದಾಗ ನೀವು ಈ ಕೋರ್ಸ್ನ ಅಂದ್ರೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ. ಹಾಗಾಗಿ ಇವೆಲ್ಲ ಕಾಂಬಿನೇಷನ್ ತಗೊಂಡವರು ಕೂಡ ನೀವು ಈ ಒಂದು ಕೋರ್ಸ್ನ ಮಾಡಬಹುದು. ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮಾಡಬೇಕಾದ್ರೆ ನಮ್ದು ಪ್ರೀವಿಯಸ್ ಇಯರ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ನಾವು ಹೊಂದಿರ್ಬೇಕಂತಂದ್ರೆ ಸೊ ನೀವು ಅಪ್ರಾಕ್ಸಿಮೇಟ್ಲಿ ಇಲ್ಲಿ 50 to 55% ಹೊಂದಿದ್ರು ನೀವು ಈ ಒಂದು ಕೋರ್ಸ್ ಅನ್ನ ಮಾಡಬಹುದು. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ನ ನಾವು ಮಾಡ್ತಾ ಇದೀವಿ. ಈ ಒಂದು ಕೋರ್ಸಿನ ಡ್ಯೂರೇಷನ್ ಅಂದ್ರೆ ಈ ಒಂದು ಕೋರ್ಸ್ನ ಎಷ್ಟು ವರ್ಷ ನಾವು ಕಲಿಬೇಕಂತ ಕೇಳಿದ್ರೆ, ಸೊ ಈ ಒಂದು ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ನಿಮ್ಗೆ 3 to 4 years ಇರ್ತದೆ. ಸೊ ನಿಮ್ಗೆ 3 years ಕಲಿತೀನಿ ಅಂತಂದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ BSc ಅಂತ ಬರ್ತದೆ. ಅದಾದ್ಮೇಲೆ ನೀವು 4 years ಕಲಿತೀನಿ ಅಂತಂದ್ರೆ ನಿಮ್ಗೆ ಇಲ್ಲಿ ಹಾನರ್ BSc ಅಂತ ಬರ್ತದೆ. ಸೊ 3 years ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 6 ಸೆಮಿಸ್ಟರ್ ಎಕ್ಸಾಮ್ಸ್ ಇರ್ತಾವು. 4 years ಕೋರ್ಸ್ ಆಗಿದ್ರೆ ನಿಮ್ಗೆ ಇಲ್ಲಿ 8 ಸೆಮಿಸ್ಟರ್ ಎಕ್ಸಾಮ್ಸ್ ಇರ್ತಾವೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್ ಇರೋದ್ರೆ ಈ ಒಂದು ಕೋರ್ಸ್ ನೀವು ಆನ್ಲೈನ್ ಕ್ಲಾಸಸ್ ಮುಖಾಂತರ ಕೂಡ ಕಲಿಬಹುದು. ಆ ತರ ಕೂಡ ನಿಮ್ಗೆ ಅವಕಾಶಗಳು ಇರ್ತಾವೆ ಈ ಒಂದು ಕೋರ್ಸ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬೇಸಿಕಲಿ ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರೋದು ಆನ್ಲೈನ್ ಮೇಲೆ. ಸೊ ಹಾಗಾಗಿ ಈಗ ನೀವು ಆನ್ಲೈನ್ ಡೆವಲಪ್ಮೆಂಟ್ ಇರ್ತಲ್ಲ, ಎಲ್ಲ ಟೂಲ್ಸ್ ಗಳಾಗಿರ್ಬೋದು ಅಥವಾ ಒಂದು ನೆಟ್ವರ್ಕ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಆನ್ಲೈನ್ ಒಳಗಡೆ ಕೂಡ ಈ ಒಂದು ಕೋರ್ಸ್ ನ ಕಲಿಬಹುದು. ಓಕೆ, ಸೊ ಆದ್ಮೇಲೆ ಈ ಒಂದು ಕೋರ್ಸ್ ನಾವು ಮಾಡಿದೀವಿ. ನಾವು ಇದ್ರೊಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಕಲಿತೀವಿ ಅಂತ ಕೇಳ್ಬೋದು ನೀವು. ಸೊ ಇದು ಕಂಪ್ಲೀಟ್ ಆಗಿ 4 ವರ್ಷ ಇರ್ತದೆ. ಸೊ 1 ಇಯರ್ಗೆ ಯಾವ ಸಬ್ಜೆಕ್ಟ್ ಇರ್ತಾವೆ, 2ನೇ ಇಯರ್ಗೆ ಯಾವ ಸಬ್ಜೆಕ್ಟ್ ಇರ್ತಾವೆ, 3ನೇ ಇಯರ್ಗೆ ಯಾವ ಸಬ್ಜೆಕ್ಟ್ ಇರ್ತಾವೆ, 4ನೇ ಇಯರ್ಗೆ ಯಾವ ಸಬ್ಜೆಕ್ಟ್ ಇರ್ತವೆ ಅಂತೇಳಿ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ವರ್ಷದ ಸಬ್ಜೆಕ್ಟ್ಗಳು ಈ ತರ ಇದಾವೆ. ಮೊದಲನೇ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಐತಿ. ಅದಾದ್ಮೇಲೆ 2ನೇ ಸಬ್ಜೆಕ್ಟ್ ಸ್ಟಾಟಿಸ್ಟಿಕ್ಸ್, 3ನೇ ಸಬ್ಜೆಕ್ಟ್ ಪ್ರೋಗ್ರಾಮಿಂಗ್, 4ನೇ ಸಬ್ಜೆಕ್ಟ್ ಡಾಟಾ ಬೇಸಿಕ್ಸ್ ಅಂತ ಬರ್ತದೆ. ಓಕೆ, ಇವು ಮೊದಲನೇ ವರ್ಷದ ಸಬ್ಜೆಕ್ಟ್ಗಳು. ಸೊ ಇದ್ರೊಳಗಡೆ ನೀವು ಏನೆಲ್ಲ ಟಾಪಿಕ್ಸ್ ಗಳನ್ನ ಕಲಿತೀರಾ ಅಂತಂದ್ರೆ ಓವರ್ ಆಲ್ ಆಗಿ ಸೊ ಇಲ್ಲಿ ನೀವು ಲೈನಿಯರ್ ಅಲ್ಜಿಬ್ರಾ ಅಂತ ಕಲಿತೀರಾ, ಕ್ಯಾಲ್ಕುಲೇಷನ್ ನ ಕಲಿತೀರಾ, ಅದಾದ್ಮೇಲೆ ಪ್ರೋಗ್ರಾಮಿಂಗ್ ನ ಕಲಿತೀರಾ, ಇಂಟ್ರೊಡಕ್ಷನ್ ಆಫ್ ಪೈಥಾನ್, ಆರ್ ಅಂಡ್ ಸಿ ಪ್ರೋಗ್ರಾಮ್ಸ್ ಅನ್ನ ಕಲಿತೀರಾ, ಅದಾದ್ಮೇಲೆ ಡಾಟಾ ಬೇಸ್ ಮ್ಯಾನೇಜ್ಡ್ ಸಿಸ್ಟಮ್ ಅನ್ನ ಕಲಿತೀರಾ. ಸೊ ಇವೆಲ್ಲ ಟಾಪಿಕ್ಸ್ ಗಳನ್ನ ನೀವು ಈ ಒಂದು ಸಬ್ಜೆಕ್ಟ್ ಗಳಲ್ಲಿ ಕಲಿತೀರಾ. ಓಕೆ, ಇನ್ನ 2ನೇ ವರ್ಷಕ್ಕ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಇದ್ರೊಳಗಡೆ ಕಲಿತೀವಿ ಅಂತ ಕೇಳ್ಬೋದು ನೀವು. ಸೊ 2ನೇ ವರ್ಷಕ್ಕೆ ನಾವು ಇಲ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ಕಲಿತಾವ ಅಂತಂದ್ರೆ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಬರ್ತೈತಿ, ಅದಾದ್ಮೇಲೆ ಅಡ್ವಾನ್ಸ್ ಸ್ಟಾಟಿಸ್ಟಿಕ್ಸ್ ಅಂತ ಬರ್ತೈತಿ, ಅದಾದ್ಮೇಲೆ ಡಾಟಾ ಇಂಜಿನಿಯರಿಂಗ್ ಅಂತ ಬರ್ತೈತಿ. ಇನ್ನು 4ನೇ ಸಬ್ಜೆಕ್ಟ್ ಮೆಕ್ಯಾನಿಸಮ್ ಲರ್ನಿಂಗ್ ಅಂತ ಬರ್ತೈತಿ. ಸೊ ಇವೆಲ್ಲ ಸಬ್ಜೆಕ್ಟ್ ನೀವು 2ನೇ ವರ್ಷಕ್ಕೆ ಕಲಿತೀರಾ. ಸೊ ಇದ್ರೊಳಗಡೆ ಬರುವಂತಹ ಬೇಸಿಕ್ ಟಾಪಿಕ್ಸ್ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಆಪ್ಟಿಮೈಸೇಷನ್ ಆಫ್ ಆಲ್ಗೋರಿದಮ್ ಅಂತ ಬರ್ತೈತಿ, ಆಮೇಲೆ ಡಾಟಾ ಸ್ಟ್ರಕ್ಚರ್ ಯೂಸಿಂಗ್ ಪೈಥಾನ್ ಅಂತ ಬರ್ತೈತಿ, ಇಂಟ್ರೊಡಕ್ಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂತ ಬರ್ತೈತಿ, ಅದಾದ್ಮೇಲೆ ಒಂದು ಡಾಟಾ ಮೀನಿಂಗ್, ಆಮೇಲೆ ETL ಅಂತ ಬರ್ತದ್ರ ಎಕ್ಸ್ಟ್ರಾ ಟ್ರಾನ್ಸ್ಫಾರ್ಮರ್ ಲೋಡ್ ಅಂತ ಬರ್ತೈತಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೂಪರ್ವಿಷನ್ ಅನ್ಸೂಪರ್ವೈಸಿಂಗ್ ಲರ್ನಿಂಗ್ ಟೂಲ್ಸ್ ಅಂತ ಬರ್ತೈತಿ. ಸೊ ಮಾಡೆಲ್ಸ್ ಅಂತ ಬರ್ತೈತಿ. ಸೊ ಇವೆಲ್ಲ ಟಾಪಿಕ್ಸ್ ನೀವು ಈ ಒಂದು ಸೆಕೆಂಡ್ ಇಯರ್ ಒಳಗಡೆ ಕಲಿತೀರಾ.
ಇನ್ನ ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ಒಳಗಡೆ ಯಾವೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀರಾ ಅಂತ ನೀವು ನೋಡ್ಬೋದು ಈಗ. ಸೊ ಇಲ್ಲಿ ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ಗೆ ಸೇಮ್ ಸಬ್ಜೆಕ್ಟ್ ಇರ್ತಾವೆ. ಸೊ ಮೊದಲನೇ ಸಬ್ಜೆಕ್ಟ್ ಇಲ್ಲಿ ಯಾವಪ್ಪ ಅಂತಂದ್ರೆ ಬಿಗ್ ಡಾಟಾ ಟೆಕ್ನಾಲಜಿಸ್ಟ್ ಅಂತ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬರ್ತೈತಿ. ಆಮೇಲೆ ಡಾಟಾ ವಿಜುವಲೈಸೇಷನ್ ಅಂತ ಬರ್ತೈತಿ. ಆಮೇಲೆ ಡೊಮೈನ್ ಅಪ್ಲಿಕೇಶನ್ಸ್ ಅಂತ ಬರ್ತಾವು. ಸೊ ಅವೆಲ್ಲ ಸಬ್ಜೆಕ್ಟ್ ನಿಮ್ಗೆ ಒಂದು ಥರ್ಡ್ ಇಯರ್ಗೆ ಮತ್ತು ಫೋರ್ತ್ ಇಯರ್ಗೆ ಬರ್ತಾವೆ. ಸೊ ಅದರೊಳಗಡೆ ನೀವು ಏನೇನು ಕಲ್ತೀರ ಅಂತಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಆಮೇಲೆ ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಆಮೇಲೆ ಟೂಲ್ಸ್ ಲೈಕ್ ಟ್ಯಾಬ್ಸ್ ಅಥವಾ ಪವರ್ ಬಿಟೈ, ಆಮೇಲೆ ಈ ತರ ಒಂದಿಷ್ಟು ಟೂಲ್ಸ್ ಗಳನ್ನ ಯೂಸ್ ಮಾಡೋದನ್ನ ಕಲಿತೀರ. ಆಮೇಲೆ ಬಿಸಿನೆಸ್ ಅನಾಲಿಸಿಸ್ ಅನ್ನ ಕಲಿತೀರಾ, ಫೈನಾನ್ಸಿಯಲ್ ಅನಾಲಿಸಿಸ್ ಅಂತ ಕಲಿತೀರಾ, ಆಮೇಲೆ ಬಯೋ ಇನ್ಫಾರ್ಮೇಶನ್ ಅಂತ ಕಲಿತೀರಾ. ಸೊ ಇವೆಲ್ಲಗಳನ್ನ ಏನು ಕಲಿತೀರಾ ಅಂದ್ರೆ ನೀವು ಒಂದು ಥರ್ಡ್ ಹಾಗೂ ಫೋರ್ತ್ ಇಯರ್ ಒಳಗಡೆ ಟಾಪಿಕ್ಸ್ ಒಳಗಡೆ ಕಲಿತೀರಾ. ಸೊ ಇನ್ನು ನೆಕ್ಸ್ಟ್ ಇವೆಲ್ಲ ಏನಪ್ಪಾ ಅಂದ್ರ ಸಬ್ಜೆಕ್ಟ್ ಗಳಾದವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ಇದರ ಒಂದು ಜಾಬ್ ಅಪಾರ್ಚುನಿಟೀಸ್. ಓಕೆ, ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಾವ್ ಏನೆಲ್ಲ ಜಾಬ್ ಅಪಾರ್ಚುನಿಟಿಗಳನ್ನ ನೋಡ್ಬೋದು ಅಂತ ಕೇಳಿದ್ರೆ, ಸೊ ಇಲ್ಲಿ ಮೊದಲನೇ ಜಾಬ್ ನಿಮಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರ ಡಾಟಾ ಅನಾಲಿಸಿಸ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನ ವರ್ಕ್ ಮಾಡಬಹುದು. ಆಮೇಲೆ ಡಾಟಾ ಕೋಡಿಂಗ್ ಅನ್ನ ವರ್ಕ್ ಮಾಡಬಹುದು. ಅದಾದ್ಮೇಲೆ ಜೂನಿಯರ್ ಡಾಟಾ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು. ಆಮೇಲೆ ಜೂನಿಯರ್ ಡಾಟಾ ಇಂಜಿನಿಯರ್ ಆಗಿ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಬಿಸಿನೆಸ್ ಅನಾಲಿಸಿಸ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಈ ಒಂದು IT ಸರ್ವಿಸಸ್, ಸೊ ನಿಮಗೆ ಬಹಳಷ್ಟು ಟ್ರೆಂಡಿಂಗ್ ಒಳಗಿರೋದು ಯಾವಪ್ಪ ಅಂತಂದ್ರೆ IT ಸರ್ವಿಸಸ್ಗಳು. ಓಕೆ, ಎಕ್ಸಾಂಪಲ್ ಈಗ ಇನ್ಫೋಸಿಸ್ ಕಂಪನಿ ಆಗಿರ್ಬೋದು, ಅಥವಾ ಅಪೋಲೋ ಕಂಪನೀಸ್ ಆಗಿರ್ಬೋದು, ಅಥವಾ ಈ ಒಂದು ಐಕಾನ್ ಕಂಪನೀಸ್ಗಳಾಗಿರ್ಬೋದು, ಯಾವ ತರ ಬಹಳಷ್ಟು ಕಂಪನೀಸ್ಗಳಿದಾವಲ್ಲ ಒಂದು IT ಫೀಲ್ಡ್ ಒಳಗಡೆ ಯಾವ ತರ ಒಂದಿಷ್ಟು ಕಂಪನೀಸ್ಗಳಿದಾವಲ್ಲ, ಸೊ ಆ ಕಂಪನೀಸ್ ಒಳಗಡೆ ನೀವು ಕೆಲಸ ಮಾಡಬಹುದು. ಓಕೆ, ಸೊ ಈ ತರ ನಿಮ್ಗೆ ಇಲ್ಲಿ ಜಾಬ್ ಅಪಾರ್ಚುನಿಟೀಸ್ IT ಫೀಲ್ಡ್ ಇರ್ತಾವೆ. ಆಮೇಲೆ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಮಾಡಬಹುದು. ಆಮೇಲೆ ಜನರೇಟಿಂಗ್ ದ AI ಟೂಲ್ಸ್, ಸೊ ನೀವು AI ಟೂಲ್ಸ್ ಗಳನ್ನು ಕೂಡ ಜನರೇಟ್ ಮಾಡಬಹುದು. ಎಕ್ಸಾಂಪಲ್ ಈಗ ಆಪ್ಸ್ ಇರ್ತಾವಲ್ಲ, AI ಆಪ್ಸ್ ಗಳು, ಜೆಮಿನೈ, GPT, ಈ ತರ ಆಪ್ಸ್ ಗಳು ಇರ್ತಾವಲ್ಲ, ಈ ತರ ಆಪ್ಸ್ ಗಳನ್ನ ನೀವು ಕೂಡ ಡೆವಲಪ್ ಮಾಡ್ಲಿಕ್ಕೆ ನಿಮ್ಗೆ ಈ ಒಂದು ಕೋರ್ಸ್ ಒಳಗಡೆ ಅವೈಲೇಬಲ್ ಇರ್ತಾವೆ. ಸೊ ಆದ್ಮೇಲೆ ಕಂಪ್ಯೂಟರ್ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಅಂದ್ರೆ ಕಂಪ್ಯೂಟರ್ ಒಳಗಡೆ ನೀವು ಪ್ರೋಗ್ರಾಮ್ಸ್ ಗಳನ್ನ ಡೆವಲಪ್ ಮಾಡಬಹುದು. ಸೊ ಈ ತರ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಗಳು ಈ ಒಂದು ಡಾಟಾ ಸೈನ್ಸ್ ಒಳಗಡೆ ಇರ್ತಾವೆ. ಸೊ ಆದ್ಮೇಲೆ ಈ ಒಂದು ಕೋರ್ಸ್ ನಾವು ಮಾಡಿದ್ವಿ. ಈ ಒಂದು ಕೋರ್ಸ್ ಒಳಗಡೆ ಇರುವಂತ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ಹೇಳಿದ್ರಿ. ಅದಾದ್ಮೇಲೆ ನಾವು ಈ ಒಂದು ಕೋರ್ಸ್ ಮಾಡಿದಾಗ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದ್ರಿ ಈ ಒಂದು ವರ್ಷಕ್ಕೆ ಅಥವಾ ಒಂದು ತಿಂಗಳಿಗೆ ಅಂತ ಕೇಳಿದ್ರೆ, ಸೊ ನೀವು ಇಲ್ಲಿ ಫ್ರೆಶರ್ ಆಗಿ ಜಾಯ್ನ್ ಆಗಿದ್ರಿ ಅಂತಂದ್ರೆ, ಸೊ ನಿಮ್ಮ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 3.5 to 5 lakh ಪರ್ ಆನಮ್ ಇರ್ತೈತಿ. ಅದಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಆದಾಗ ನಿಮ್ಮ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 4.8 lakh to 9.8 lakh ನಿಮ್ದು ಎಕ್ಸ್ಪೀರಿಯನ್ಸ್ ಆದಂಗ ಪರ್ ಆನಮ್ ಇನ್ಕ್ರೀಸ್ ಆಗೋಂತ ಹೋಗ್ತೈತಿ. ಓಕೆ, ಇದು ನಿಮ್ದು ಸ್ಯಾಲ್ರಿ ಸ್ಕೇಲ್ ಆಗಿರ್ತದೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಡಾಟಾ ಸೈನ್ಸ್ ಕೋರ್ಸ್. ಸೊ ಎಲ್ಲ ವಿದ್ಯಾರ್ಥಿಗಳು BSc ಡಾಟಾ ಸೈನ್ಸ್ ಕೋರ್ಸ್ ನ ಸರ್ಚ್ ಮಾಡ್ತಾ ಇದ್ದೀರಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಸರ್ಚ್ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.